1801 ಏಪ್ರಿಲ್ 12ರಂದು ರಣಜಿತ್ ಸಿಂಗ್ ಅವರನ್ನು ಪಂಜಾಬ್ ಮಹಾರಾಜ ಎಂದು ಘೋಷಿಸಲಾಯಿತು. ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಮಹಾರಾಜ ರಣಜಿತ್ ಸಿಂಗ್. ಅವರನ್ನು ಶೇರ್ ಎ ಪಂಜಾಬ್ ಎಂದು ಕರೆಯುತ್ತಾರೆ. ಮಹಾರಾಜ ರಣಜಿತ್ ಸಿಂಗ್ ಅವರು ಕೇವಲ 10ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಯುದ್ಧವನ್ನು ಮಾಡಿದರು ಮತ್ತು 12ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದರು. ರಣಜಿತ್ ಸಿಂಗ್ ಲಾಹೋರ್ ಅನ್ನು ಗೆದ್ದು ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ರಾಜ. ಅವರು ಅಫ್ಘಾನಿಸ್ತಾನದಿಂದ ಕಾಶ್ಮೀರವನ್ನು ಗೆದ್ದುಕೊಂಡರು ಮತ್ತು ಸಿಖ್ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನಕ್ಕೆ ವಿಸ್ತರಿಸಿದರು. ಮಹಾರಾಜ ರಣಜಿತ್ ಸಿಂಗ್ ಎಷ್ಟು ಜನಪ್ರಿಯರಾಗಿದ್ದರು ಎಂದರೆ 1839ರ ಜೂನ್ 27ರಂದು ಅವರ ಮರಣದ ನಂತರ ಅವರಿಗೆ 180 ಗನ್ ಸಲ್ಯೂಟ್ ನೀಡಲಾಯಿತು. ಅವರ ಚಿತಾಭಸ್ಮವು ಲಾಹೋರ್ನ ಬೀದಿಗಳಲ್ಲಿ ಹಾದು ಹೋದಾಗ ಆ ಊರಿನ ಎಲ್ಲ ಜನರು ಬೀದಿಗಳಲ್ಲಿ ಜಮಾಯಿಸಿದ್ದರು. ಜನರು ತಮ್ಮ ಮನೆಗಳ ಮೇಲ್ಛಾವಣಿಯಿಂದ ಹೂವಿನ ಮಳೆ ಸುರಿಸಿದ್ದರು. ಮಹಾರಾಜ ರಣಜಿತ್ ಸಿಂಗ್ ಉತ್ತಮ ಆಡಳಿತಗಾರ ಮಾತ್ರವಲ್ಲದೆ ಸಮರ್ಥ ಸೇನಾ ಕಮಾಂಡರ್ ಕೂಡ ಆಗಿದ್ದರು. ಅವರು ಸಿಖ್ ಖಾಲ್ಸಾ ಸೈನ್ಯವನ್ನು ರಚಿಸಿದರು. ಇದನ್ನು ಬ್ರಿಟಿಷರು ಕೂಡ ಭಾರತದ ಅತ್ಯುತ್ತಮ ಸೈನ್ಯವೆಂದು ಪರಿಗಣಿಸಿದ್ದರು. ರಾಖಾಲ್ ದಾಸ್ ಬ್ಯಾನರ್ಜಿ ಅವರು 1885ರ ಏಪ್ರಿಲ್ 12ರಂದು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಜನಿಸಿದರು. ಅವರು ದೇಶದ ಪ್ರಸಿದ್ಧ ಪುರಾತತ್ವಶಾಸ್ತ್ರಜ್ಞ ಮತ್ತು ಇತಿಹಾಸಕಾರರಾಗಿದ್ದರು. ಜನರು ಅವರನ್ನು RD ಬ್ಯಾನರ್ಜಿ ಎಂದು ಕರೆಯುತ್ತಿದ್ದರು. ಮೊಹೆಂಜೊದಾರೊವನ್ನು ಕಂಡುಹಿಡಿದವರು RD ಬ್ಯಾನರ್ಜಿ. ಇದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ಪ್ರಬುದ್ಧ ನಗರವಾಗಿತ್ತು. ಯುನೆಸ್ಕೋ ಇದನ್ನು 1980ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಗೊತ್ತುಪಡಿಸಿತು. RD ಬ್ಯಾನರ್ಜಿ ಅವರು 1907ರಲ್ಲಿ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಇತಿಹಾಸದಲ್ಲಿ ಆನರ್ಸ್ ಪದವಿ ಪಡೆದರು ಮತ್ತು 1911ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ MA ಪದವಿ ಪಡೆದರು. ಅವರು 1910ರಲ್ಲಿ ಕಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯಕ್ಕೆ ಪುರಾತತ್ವ ವಿಭಾಗದಲ್ಲಿ ಸಹಾಯಕರಾಗಿ ಸೇರಿದರು ಮತ್ತು ನಂತರ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿ ASIಗೆ ಸೇರಿದರು. RD ಬ್ಯಾನರ್ಜಿ ಅವರು ಹರಪ್ಪಾದಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ಸ್ಥಳದ ಉತ್ಖನನ ಸೇರಿದಂತೆ ಹಲವಾರು ಪ್ರಮುಖ ಯೋಜನೆಗಳಲ್ಲಿ ಕೆಲಸ ಮಾಡಿದರು. ದುರದೃಷ್ಟವಶಾತ್ ಬ್ಯಾನರ್ಜಿ ಅವರು ತಮ್ಮ ಮಹತ್ತರವಾದ ಕೆಲಸಕ್ಕೆ ಅರ್ಹವಾದ ಶ್ರೇಯವನ್ನು ಪಡೆಯಲಿಲ್ಲ. ಅವರ ಮೊಹೆಂಜೊದಾರೋ ಆವಿಷ್ಕಾರವು ಭಾರತೀಯ ಪುರಾತತ್ವ ಮತ್ತು ಇತಿಹಾಸದ ಶ್ರೇಷ್ಠ ಸಾಧನೆಗಳಲ್ಲಿ ಒಂದಾಗಿದೆ. 1978ರ ಏಪ್ರಿಲ್ 12ರಂದು ಭಾರತದ ಮೊದಲ ಡಬಲ್ ಡೆಕ್ಕರ್ ರೈಲು ತನ್ನ ಮೊದಲ ಪ್ರಯಾಣವನ್ನು ಆಗಿನ ಬಾಂಬೆಯಿಂದ ಪುಣೆಗೆ ವಿಕ್ಟೋರಿಯಾ ಟರ್ಮಿನಲ್ ಮೂಲಕ ಪ್ರಾರಂಭಿಸಿತು. ಆ ಸಮಯದಲ್ಲಿ ಈ ರೈಲನ್ನು ಜನತಾ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತಿತ್ತು. ನಂತರ ರೈಲಿನ ಹೆಸರನ್ನು ಸಿಂಹಗಢ ಎಕ್ಸ್ಪ್ರೆಸ್ ಎಂದು ಬದಲಾಯಿಸಲಾಯಿತು. ಈ ರೈಲು ಈಗ ಭಾರತೀಯ ರೈಲ್ವೆಯಿಂದ ನಿರ್ವಹಿಸಲ್ಪಡುತ್ತಿದೆ ಮತ್ತು ಕೇಂದ್ರ ರೈಲ್ವೆ ವಲಯದ ಅಡಿಯಲ್ಲಿ ಬರುತ್ತದೆ. 1961ರ ಏಪ್ರಿಲ್ 12ರಂದು ಮಾನವನು ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಾಲಿಟ್ಟನು. ಈ ದಿನವನ್ನು ವಿಶ್ವಾದ್ಯಂತ ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನ ಎಂದು ಆಚರಿಸಲಾಗುತ್ತದೆ. ಆಗಿನ ಸೋವಿಯತ್ ಒಕ್ಕೂಟದ ಗಗನಯಾತ್ರಿ ಯೂರಿ ಗೆಗಾರಿನ್ ಬಾಹ್ಯಾಕಾಶಕ್ಕೆ ಕಾಲಿಟ್ಟ ಮೊದಲ ಮಾನವ. ಯೂರಿ ಗೆಗಾರಿನ್ 1961ರ ಏಪ್ರಿಲ್ 12ರಂದು ಕೇವಲ 27ನೇ ವಯಸ್ಸಿನಲ್ಲಿ ವೋಸ್ಟಾಕ್ 1 ಬಾಹ್ಯಾಕಾಶ ನೌಕೆಯಲ್ಲಿ ಹಾರಿದರು. ಇದು ಬಾಹ್ಯಾಕಾಶ ಸ್ಪರ್ಧೆಯಲ್ಲಿ ಅಮೆರಿಕದ ವಿರುದ್ಧ ಸೋವಿಯತ್ ರಷ್ಯಾದ ವಿಜಯವಾಗಿತ್ತು. ಯೂರಿ ಗಗಾರಿನ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದು ಈ ಗೆಲುವನ್ನು ನಿರ್ವಿವಾದ ಮಾಡಿತು. 1981ರ ಏಪ್ರಿಲ್ 12ರಂದು ನಾಸಾ ಬಾಹ್ಯಾಕಾಶ ನೌಕೆ ಕೊಲಂಬಿಯಾವನ್ನು ಉಡಾವಣೆ ಮಾಡಿತು. ಇದು ನಾಸಾದ ಬಾಹ್ಯಾಕಾಶ ನೌಕೆಯ ಮೊದಲ ಕಕ್ಷೀಯ ಬಾಹ್ಯಾಕಾಶ ಹಾರಾಟವಾಗಿತ್ತು. ಕೊಲಂಬಿಯಾವು ಮಿಷನ್ ಕಮಾಂಡರ್ ಜಾನ್ W ಮತ್ತು ಗಗನಯಾತ್ರಿಗಳಾದ ಜಾನ್ ಯಂಗ್ ಮತ್ತು ರಾಬರ್ಟ್ ಕ್ರಿಪೆನ್ ಅವರನ್ನು ಹೊಂದಿತ್ತು. ಕೊಲಂಬಿಯಾ ಭೂಮಿಯನ್ನು 37 ಬಾರಿ ಸುತ್ತಿ 54.5 ಗಂಟೆಗಳ ನಂತರ 1981ರ ಏಪ್ರಿಲ್ 14ರಂದು ಮರಳಿತು. ಫ್ರಾಂಕ್ಲಿನ್ ರೂಸ್ವೆಲ್ಟ್ 1945ರ ಏಪ್ರಿಲ್ 12ರಂದು ನಿಧನರಾದರು. ಅವರು ಅಮೆರಿಕದ 32ನೇ ಅಧ್ಯಕ್ಷರಾಗಿದ್ದರು. ಎರಡನೇ ವಿಶ್ವ ಸಮರ ಮತ್ತು ಜಾಗತಿಕ ಆರ್ಥಿಕ ಕುಸಿತದ ಸಮಯದಲ್ಲಿ ರೂಸ್ವೆಲ್ಟ್ 20ನೇ ಶತಮಾನದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಅವರು 4 ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಮತ್ತು 1933ರಿಂದ 1945ರವರೆಗೆ ಇದ್ದರು. ಅವರು ಈ ಹುದ್ದೆಗೆ 2 ಬಾರಿ ಆಯ್ಕೆಯಾದ ಅಮೆರಿಕದ ಮೊದಲ ಅಧ್ಯಕ್ಷರಾಗಿದ್ದರು. 1921ರಲ್ಲಿ ರೂಸ್ವೆಲ್ಟ್ ಸೊಂಟದಿಂದ ಕೆಳಗೆ ಸಂಪೂರ್ಣವಾಗಿ ಪಾರ್ಶ್ವವಾಯುವಿಗೆ ಒಳಗಾದರು.
ಇದನ್ನು ನೋಡಿದ ಅವರ ಪ್ರತಿಸ್ಪರ್ಧಿಗಳು ಅವರ ರಾಜಕೀಯ ಜೀವನ ಅಲ್ಲಿಗೆ ಮುಗಿಯುತ್ತದೆ ಎಂದು ಭಾವಿಸಿದ್ದರು. ಆದರೆ ರೂಸ್ವೆಲ್ಟ್ ಅಷ್ಟಕ್ಕೆ ನಿಲ್ಲುವವರಾಗಿರಲಿಲ್ಲ, ಹೆದರುವವರೂ ಆಗಿರಲಿಲ್ಲ. ಮತ್ತೆ ನಡೆಯುತ್ತೇನೆ ಎಂಬ ಸಂಕಲ್ಪ ಮಾಡಿದರು. ಕೇವಲ 2 ವರ್ಷಗಳ ನಂತರ ಅವರು ಕಬ್ಬಿಣದ ಕಾಲಿನ ಸಹಾಯದಿಂದ ನಡೆಯಲು ಸಾಧ್ಯವಾಯಿತು. 1928ರಲ್ಲಿ ಅವರು ನ್ಯೂಯಾರ್ಕ್ನ ಗವರ್ನರ್ ಆಗಿ ಆಯ್ಕೆಯಾದರು ಮತ್ತು ಅದರ ನಂತರ ಅವರು ತಮ್ಮ ರಾಜಕೀಯ ಪ್ರಯಾಣದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರ ಮರಣದ ನಂತರ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದ್ದು, ಯಾರೂ 2ಕ್ಕಿಂತ ಹೆಚ್ಚು ಬಾರಿ ಅಧ್ಯಕ್ಷ ಹುದ್ದೆಗೆ ಆಯ್ಕೆಯಾಗುವುದಿಲ್ಲ.